ಗಂಡನೇ ಕಟ್ಕೊಂಡ್ ಹೆಂಡತಿನ ಅವಳ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ಮದ್ವೆ ಮಾಡ್ಸಿರ್ತಾನೆ. ಈ ಗಂಡ ಎಂತ ತ್ಯಾಗಿ ಇರಬೇಡ. ಈ ವಿಚಾರದ ಬಗ್ಗೆ ಪೂರ್ತಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಏನಂದ್ರೆ ಬಿಹಾರದ ಪಾಟ್ನಾ ಡಿಸ್ಟ್ರಿಕ್ಟ್ ಅಲ್ಲಿರುವ ರಾಮನಗರ್ ಹಳ್ಳಿಯಲ್ಲಿ ನಡೆದಿರ್ತಕ್ಕಂತ ಒಂದು ವಿಚಾರ ಆಗಿರುತ್ತೆ. ಅದೇನಂತಂದ್ರೆ ರಾಜೇಶ್ ಎಂಬ ಹುಡುಗ ಖುಷ್ಬು ಅನ್ನೋ ಹುಡುಗಿ ಜೊತೆ 2021ರಲ್ಲಿ ಮದುವೆ ಆಗಿರ್ತಾನೆ. ಒಂದು ಮಗು ಕೂಡ ಇರುತ್ತೆ. ಆದ್ರೆ ಖುಷ್ಬುಗೆ ತನ್ನ ಚೈಲ್ಡ್ಹುಡ್ ಫ್ರೆಂಡ್ ಚಂದನ್ನೇ ಮದುವೆ ಆಗ್ಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇರ್ತಾಳೆ. ಆದ್ರೆ ಅನಿವಾರ್ಯವಾಗಿ ರಾಜೇಶ್ ಎಂಬ ವ್ಯಕ್ತಿ ಜೊತೆ ಮದುವೆ ಆಗ್ಬಿಟ್ಟಿರ್ತಾಳೆ. ಒಂದ್ ಮಗುನು ಕೂಡ ಇರುತ್ತೆ. ಸುಮಾರು ದಿನಗಳಿಂದ ರಾಜೇಶ್ ಇಲ್ಲದೆ ಇರುವ ಸಮಯದಲ್ಲಿ ಚಂದನ್ನು ಮನೆಗೆ ಬಂದು ಹೋಗ್ತಿರ್ತಾನಂತೆ. ಆ ಸಮಯದಲ್ಲಿ ರಾಜೇಶ್ ಅವರ ರಿಲೇಟಿವ್ ಯಾರೋ ನೋಡಿ ವಿಚಾರ ತಿಳಿಸಿರ್ತಾರೆ. ಆಗ ರಾಜೇಶ್ ಒಂದು ದೃಢ ನಿರ್ಧಾರಕ್ಕೆ ಬರ್ತಾನೆ. ಅದೇನಂತಂದ್ರೆ ನೀನ್ ಯಾವಾಗ ಬಂದು ಹೋಗೋದ್ ಬೇಡ, ನೀನ್ ಡೈರೆಕ್ಟ್ ಆಗಿ ಅವಳನ್ನೇ ಮದ್ವೆ ಆಗ್ಬಿಡು ಅಂತ ಹೇಳ್ತಾನೆ. ಆಗ ಇಬ್ರು ಕೂಡ ಒಪ್ಕೊಂಡಿರ್ತಾರೆ. ತನ್ನ ಹೆಂಡತಿ ಖುಷ್ಬು ಚೈಲ್ಡ್ಹುಡ್ ಫ್ರೆಂಡ್ ಆದ ಚಂದನ್ ರವರಿಗೆ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ರಾಜೇಶನೇ ನಿಂತು ಮದ್ವೆ ಮಾಡ್ಸಿರ್ತಾನೆ. ಇವನೆಂತ ತ್ಯಾಗಿ ಇರಬೇಡ, ತನ್ನ ಗಂಡನೇ ನಿಂತು ಹೆಂಡತಿಯ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ಮದ್ವೆ ಮಾಡ್ಸಿರ್ತಾರೆ. ಇದು ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ. ಆದ್ರೆ ಇಲ್ಲಿ ಮುಖ್ಯವಾಗಿ ನಾವೆಲ್ಲ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇವನೊಂದು ಗಂಡ್ ಮಗು ಕೂಡ ಇರುತ್ತೆ. ಇವರಿಬ್ರು ಆಸೆಗೋಸ್ಕರ ಮದ್ವೆ ಆಗಿರ್ತಾಳೆ. ಆದ್ರೆ ಮಕ್ಕಳು ಭವಿಷ್ಯ ನೋಡ್ಬೇಕಾಗಿರುತ್ತೆ. ಇಲ್ಲಿ ಅವರವರ ತೆವಲನ್ನ ನೋಡ್ಕೊಂತಿರ್ತಾರೆ ಹೊತ್ತು ಮಕ್ಕಳು ಭವಿಷ್ಯ ನೋಡಿರಲ್ಲ. ಇಲ್ಲಿ ಮದುವೆಗೂ ಮುಂಚೆ ರಿಲೇಶನ್ಶಿಪ್ಸ್ ಸಿಕ್ಕಾಪಟ್ಟೆ ಕಾಮನ್ ಆಗಿರ್ಬೋದು. ಆದ್ರೆ ಮದುವೆ ಆದ್ಮೇಲೆ ಅದನ್ನೆಲ್ಲ ಕಡಿವಾಣ ಹಾಕ್ಬಿಟ್ಟು ಪತಿಯೇ ಪರ ದೈವ ಅನ್ನೋ ತರ ಇರಬೇಕಾಗಿತ್ತು. ಆದ್ರೆ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ ವ್ಯಾಮೋಹ, ಕಟ್ಕೊಂಡ್ ಗಂಡನ್ಗೆ ನಿರಾಸೆ. ಇದು ಜಸ್ಟ್ ಒಂದು ಜನರಲ್ ಇನ್ಫಾರ್ಮೇಶನ್ ಆಗಿರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗ್ತಿರೋ ವಿಚಾರ ಆಗಿರುತ್ತೆ. ಇದು ಆಕ್ಚುಲಿ ಇದು ಹೇಳ್ಬೇಕಂದ್ರೆ ಬಿಹಾರದಲ್ಲಿ ಯಾವುದೋ ಒಂದು ಹಳ್ಳಿನಲ್ಲಿ ಆಗಿರ್ತಕ್ಕಂತ ಘಟನೆ ಆಗಿರುತ್ತೆ. ಅದು ಹೈಲೈಟ್ ಆಗಿ ನಮ್ಗೆ ಗೊತ್ತಾಗ್ತಿರ್ಬೋದು ವಿಚಾರ. ಆದ್ರೆ ಇದು ಬಹಳಷ್ಟು ಕಡೆ ನಡೀತಾ ಇದೆ. ಇದು ಆದಷ್ಟು ಈ ವಿಚಾರದ ಬಗ್ಗೆ ಅವ್ರವರೇ ಎಚ್ಚೆತ್ಕೊಬೇಕಾಗಿರುತ್ತೆ. ಓದಿ ವಿದ್ಯಾವಂತ ಆದ್ರೆ ಸಾಲದು, ಈ ತರ ಬೇಸಿಕ್ ನಾಲೆಜ್ ಕೂಡ ಇಟ್ಕೊಬೇಕಾಗಿರುತ್ತೆ. ಇದು ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ. ಯಾರಿಗೂ ಹರ್ಟ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನಮಗ್ ಬಂದಿರ್ತಕ್ಕಂತ ಒಂದು ಮಾಹಿತಿ ಆಗಿ ಜಸ್ಟ್ ಒಂದು ವಿಚಾರ ಪ್ರತಿಯೊಬ್ಬರಿಗೂ ತಿಳಿಸೋ ಪ್ರಯತ್ನ ಆಗಿರುತ್ತೆ. ಇದು ಪ್ರತಿಯೊಬ್ಬರು ಎಚ್ಚೆತ್ಕೊಬೇಕಾಗಿರ್ತಕ್ಕಂತ ವಿಚಾರ ಆಗಿರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಗಂಡ ಮಾಡಿದ್ದು ಸರಿ ಅನ್ಸಿದ್ದ ಆದ್ರೆ ಹೆಂಡತಿ ಮಾಡಿದ್ದು ಸರಿನಾ?